ಎಲ್ಲ ಇದ್ದು ಈ ರೀತಿಯಾಗಿ ಘಟನೆಗಳು ನಡೆದು ಹೋಗುತ್ತೆ ಅಂತಂದ್ರೆ ಇದಕ್ಕೆ ಉತ್ತರ ಏನು ಅಂತ ಹೇಳಿ ಇಲ್ಲದೆ ಇರುವಂತವರು ಅದು ಬೇಕು ಇದು ಬೇಕು ಅಂತಾರೆ. ಇಲ್ಲಿ ಎಲ್ಲ ಇದ್ದು ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೆ. ಈಗ ಪತ್ನಿಯಿಂದಲೇ ಒಬ್ಬ ಮಾಜಿ IPS ಅಧಿಕಾರಿ ಸಾವನ್ನಪ್ಪುವಂತ ಪರಿಸ್ಥಿತಿ ಆಗಿದೆ. ಯಾಕೆ ಕೊಲೆ ಮಾಡಿದ್ರು ಏನು ಅನ್ನುವಂಥ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪತ್ನಿಯಿಂದಲೇ ನಿವೃತ್ತ IPS ಅಧಿಕಾರಿಯ ಹತ್ಯೆ ಆಗಿದೆ. ಚಾಕುವಿನಿಂದ ಇರಿದು ನಿವೃತ್ತ DG ಮತ್ತು IGP ಆದಂಥ ಓಂ ಪ್ರಕಾಶ್ ಅವರ ಕೊಲೆಯನ್ನ ಮಾಡಲಾಗಿದೆ. ಅವರ ಪತ್ನಿನೇ ಮಾಡಿದ್ದಾರೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಕೌಟುಂಬಿಕ ಕಲಹಕ್ಕೆ ಪತ್ನಿಯಿಂದಲೇ ಓಂ ಪ್ರಕಾಶ್ ಕೊಲೆ ನಡೆದಿದೆ. ನಿವೃತ್ತ DG IGP ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಪೊಲೀಸರ ವಶಕ್ಕೆ. ಈಗ ಮನೆಯಲ್ಲಿ ರಕ್ತ ಸಿಕ್ತವಾಗಿ ಓಂ ಪ್ರಕಾಶ್ ಮೃತದೇಹ ಬಿದ್ದಿದೆ. ಸದ್ಯ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಿದ್ದಾರೆ. ಪತ್ನಿಯಿಂದಲೇ ನಿವೃತ್ತ IPS ಅಧಿಕಾರಿಯ ಹತ್ಯೆ ನಡೆದು ಹೋಗಿದೆ. ಚಾಕುವಿನಿಂದ ಇರಿದು ಈ ಹತ್ಯೆಯನ್ನ ಮಾಡಿರೋದು. ಅದರ ಡೀಟೇಲ್ ಅನ್ನ ಹೇಳ್ತಾ ಹೋಗ್ತಾರೆ ಅವರು. ಅದರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಏನಾಗ್ತಾ ಇತ್ತು ಮನೆಯಲ್ಲಿ ಅಂತ ಹೇಳಿ. ನೋಡೋಕೆ ಎಲ್ಲರ ಕುಟುಂಬಗಳು ಚೆನ್ನಾಗಿ ಕಾಣುತ್ತೆ, ಬಟ್ ಆಯಾ ಕುಟುಂಬಗಳ ಒಳಗಡೆಗಿರುವಂಥ ಪರಿಸ್ಥಿತಿಗಳೇನು ಅಂತೇಳಿ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ಎಲ್ಲರ ಮನೆ ದೋಸೆ ತೂತೆ ಅಂತಾರಲ್ವಾ, ಹಾಗೆ ಇಲ್ಲೂ ಕೂಡ ಎಲ್ಲ ಕೊಟ್ಟಿದ್ದಾನೆ ಭಗವಂತ. ದುಡ್ಡ ಕಡಿಮೆ ಇಲ್ಲ, ಗೌರವನ ಕಡಿಮೆ ಇಲ್ಲ, ಪೊಸಿಷನ್ಸ್ಗಳು ಕಡಿಮೆ ಇಲ್ಲ, VVIP ರೀತಿಯಾದಂಥ ಮನ್ನಣೆ ಸಿಗುವಂಥದ್ದು ಎಲ್ಲ ರೀತಿಯಾಗೂ ಸಿಕ್ಕಿದೆ. ಯಾವುದಕ್ಕೆ ಕೊರತೆ ಇತ್ತಲ್ಲಿ? ಹೊಂದಾಣಿಕೆಯ ಕೊರತೆ ಇತ್ತು. ಹೊಂದಾಣಿಕೆ ಯಾವುದರಲ್ಲಿ ಇರಲಿಲ್ಲ. ಎಲ್ಲವೂ ಕೂಡ ಆದ ನಂತರ 60 ವರ್ಷ 68 ವರ್ಷ ಆದಾಗ ಈಗ ಕಿರಿಕಿರಿ ಅಂತೆ, ಕಲಹಗಳಂತೆ. ಅದೇನು ಕಲಹಗಳು? ಅವ್ರ ಬಗ್ಗೆ ಹೇಳ್ತಾರೆ, ಅದನ್ನು ಆಮೇಲೆ ಡೀಟೇಲ್ ಆಗಿ ಹೇಳ್ತೀವಿ ನಿಮಗೆ. ಯಾಕೆ ಈ ಕಲಹ ಬಂತು ಇಬ್ಬರ ನಡುವೆ? ಇಷ್ಟು ವರ್ಷ ಜೊತೆಯಾಗಿದ್ದಂಥವರ ನಡುವೆ ಈಗ ಕಲಹ ಉಟ್ಕೊಳ್ಳುವಂಥದ್ದು ಕಾರಣ ಏನಾಯಿತು? ಇಳಿ ವಯಸ್ಸಿನಲ್ಲಿ 68 ವರ್ಷ ಅವರಿಗೆ. ಈ ವಯಸ್ಸಲ್ಲಿ ಕಲಹ ಮಾಡ್ಕೊಳ್ಳುವಂಥದ್ದೇನಿತ್ತು? ಯಾಕೆ ಕೊಲೆ ಮಾಡುವಂಥ ಪರಿಸ್ಥಿತಿಗೆ ಹೋದ್ರು 68 ವರ್ಷದ ವ್ಯಕ್ತಿಯನ್ನ ಅವರ ಪತ್ನಿ? ಅಷ್ಟೊಂದು ರೋಸಿ ಹೋಗುವಂಥದ್ದೇನಿತ್ತು? ಇವೆಲ್ಲದರ ಡೀಟೇಲ್ ಅನ್ನ ಹೇಳ್ತಾರೆ. ಯಾವ ಹೆಣ್ಣಾದರೂ ಕೂಡ ಸಹಿಸಿಕೊಳ್ಳೋಕೆ ಒಂದಿಷ್ಟು ಸಮಯ ಇರುತ್ತೆ, ಅಲ್ಲಿವರೆಗೂ ಸಹಿಸಿಕೊಳ್ತಾಳೆ. ಆದರೆ ತದನಂತರ ಏನು ಮಾಡ್ತಾಳೋ ಗೊತ್ತಾಗೋದಿಲ್ಲ, ಯಾವ ರೂಪವನ್ನು ತಾಳ್ತಾಳೋ ಗೊತ್ತಾಗೋದಿಲ್ಲ ಹೆಣ್ಣು. ಇಲ್ಲೂ ಕೂಡ ಹಾಗೆ ಆಗಿರೋದು. ಕೌಟುಂಬಿಕ ಕಲಹ ಅಂತಿದ್ದಾರೆ. ಕೌಟುಂಬಿಕ ಕಲಹ ನಿಮಗೆ ಮದುವೆ ಆದಾಗ 24 ವರ್ಷ 25 30 ವರ್ಷ ಈ ಟೈಮಲ್ಲಿ ಏನಾದರೂ ಒಂಚೂರು ಕಲಹ ಆದರೆ ಹೇಳ್ಬೋದಪ್ಪ, ಗಂಡ ಹೆಂಡತಿ ನಡುವೆ ಏನೋ ಕಲಹ ಆಗಿದೆ ಅಂತ ಹೇಳಿ. 60 ವರ್ಷ ಆಗೋಗಿದ್ದೀರಿ, 68 ವರ್ಷ ಅವರಿಗೆ. ಈಗ ಯಾವ ಕೌಟುಂಬಿಕ ಕಲಹ? ಬಹಳ ವಿಚಿತ್ರವಾಗಿ ಅನಿಸ್ಬಿಡುತ್ತೆ ಅಲ್ವಾ ನಿಮಗೆಲ್ಲ? ಬಟ್ ಹಾಗೇನೆ ಕೆಲವು ಸಂದರ್ಭಗಳಲ್ಲಿ ಎಲ್ಲವೂ ಇದ್ದಾಗ ತಲೆಗೆ ಏರುತ್ತೆ ಅಂತಾರೆ ಒಂದೊಂದ್ಸಲ. ಆ ತಲೆಗೆ ಏರಿದಂಥ ಸಂದರ್ಭದಲ್ಲಿ ಮನೆಯಲ್ಲಿರೋರನ್ನು ನೋಡಲ್ಲ ಅಂತಾರೆ. ಹಾಗೆ ಇಲ್ಲಿ ನಡೀತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ನಿವೃತ್ತ IPS ಅಧಿಕಾರಿ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಅನೇಕ IPS ಆಫೀಸರ್ಸ್ಗಳಿಗೆ ಅವ್ರು ಮೆಸೇಜ್ ಕೂಡ ಮಾಡಿದ್ದಾರೆ ಅವರ ಪತ್ನಿ ಸ್ವಲ್ಪ ದಿನಗಳ ಹಿಂದೆ. ಅದರ ಡೀಟೇಲ್ ಹೇಳ್ತಾ ಹೋಗ್ತೀನಿ ಮುಂದೆ. ಏನು ಮೆಸೇಜ್ ಮಾಡಿದ್ದಾರೆ?